ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನಿಲ್ ಆರಾಧ್ಯ. ಕಳೆದ ರಾತ್ರಿ ಏನು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರುವಂತಹ ಬಾದಗಾನಹಳ್ಳಿಯ ತಾಯಿ ಮಕ್ಕಳ ಒಂದು ಸಾವಿನ ಸುದ್ದಿ ಇಡೀ ಊರನ್ನು ಶೋಕಸಾಗರದಲ್ಲಿ ಮುಳುಗಿಸಿದೆ. ಆ ಚಿಕ್ಕ ಮಕ್ಕಳು ಮತ್ತು ಆ ಗೃಹಿಣಿ ಆ ನಿರ್ಧಾರ ತಗೋಬಾರ್ದಾಗಿತ್ತು ಅನ್ನುವಂಥದ್ದು ಇಡೀ ಊರಿನ ಜನರ ಒಂದು ಅಭಿಪ್ರಾಯ. ಈ ಕುರಿತಂತೆ ನಮ್ಮ ಸುಮನ್ ಟಿವಿ ತಂಡ ಇವತ್ತು ಅವರ ಒಂದು ನೋವನ್ನು ನಾವು ಹಂಚಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರ ಮನೆಗೆ ಭೇಟಿ ನೀಡಿ ಕೆರೆಯ ಒಂದು ಸ್ಥಾನಕ್ಕೆ ಕೂಡ ಭೇಟಿ ನೀಡುವಂತಹ ಕೆಲಸ ಆಯಿತು ವೀಕ್ಷಕರೇ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ಅದೊಂದು ಪ್ರೇಮ ವಿವಾಹದ ಸುಂದರ ಮಧ್ಯಮ ವರ್ಗದ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದ ಹಳ್ಳಿಯ ಕುಟುಂಬ. ಚಿಕ್ಕಬಳ್ಳಾಪುರದ ಕೂಗಳತೆ ದೂರದಲ್ಲಿರುವ ತಿಪ್ಪೇನಹಳ್ಳಿ ಪಂಚಾಯಿತಿಯ ಬೋದಗಾನಹಳ್ಳಿಯಲ್ಲಿ ವಾಸವಾಗಿದ್ದ ಈ ಕುಟುಂಬ ಜಯಕುಮಾರ್ ಮತ್ತು ಲಾವಣ್ಯರ ಕುಟುಂಬ. ಪ್ರೀತಿಸಿ ಮದುವೆ ಆಗಿದ್ದ ಜಯಕುಮಾರ್ ಲಾವಣ್ಯರವರ ವೈವಾಹಿಕ ಜೀವನಕ್ಕೆ ಬರೋಬ್ಬರಿ 14 ವರ್ಷ. ಈ 14 ವರ್ಷದ ವೈವಾಹಿಕ ಜೀವನಕ್ಕೆ ಸಾಕ್ಷಿಯಾಗಿ ನಿಹಾರಿಕಾ ಮತ್ತು ನೇಹಾ ಎಂಬ 2 ಮುದ್ದಾದ ಹೆಣ್ಣು ಮಕ್ಕಳಿದ್ದವು. ಜಯಕುಮಾರ್ ಮೂಲತಃ ಬೋದಗಾನಹಳ್ಳಿಯ ನಿವಾಸಿಯಾಗಿದ್ದ. ಚಿಕ್ಕಬಳ್ಳಾಪುರದ ತರಕಾರಿ ಮಾರುಕಟ್ಟೆಯಲ್ಲಿ ಮೂಟೆ ಹೊರುವ ಅಮಾಲೆ ಕೆಲಸ ಮಾಡುತ್ತಾ ಇದ್ದ. ಅಲ್ಪ ಪ್ರಮಾಣದ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಹೇಗೋ ಕಷ್ಟಪಟ್ಟು ತನ್ನ ಕುಟುಂಬವನ್ನ ಪೋಷಿಸುತ್ತಿದ್ದ. ಒಬ್ಬ ಹೆಂಗಸಿಗೆ, ಅದರಲ್ಲೂ ಮಧ್ಯಮ ವರ್ಗದ ಹೆಂಗಸಿಗೆ, ತನ್ನ ಕುಟುಂಬ ಎಲ್ಲರ ಮುಂದೆ ವೈಭವಯುತವಾಗಿ ಬದುಕಬೇಕೆಂಬ ಮತ್ತು ತಮ್ಮನ್ನ ನೋಡಿ ಸಂಬಂಧಿಕರೆಲ್ಲ ಹೊಟ್ಟೆ ಕಿಚ್ಚು ಪಡುವ ರೀತಿ ಬದುಕಬೇಕೆಂಬ ಹಂಬಲವಿರುತ್ತೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಏಕಾಏಕಿ ಸುಖ ಸುಮ್ಮನೆ ಶ್ರೀಮಂತಿಕೆ ಬರೋಲ್ಲ ಅನ್ನೋ ವಾಸ್ತವವನ್ನ ಅರ್ಥೈಸಿಕೊಳ್ಳೋ ಮಂದಿ ಇರುವುದು ಬಹಳ ರೇರ್ ಬಿಡಿ. ಈ ಸುಂದರವಾದ ಕುಟುಂಬದಲ್ಲಿಯೂ ಆಗಿದ್ದು ಅದೇ. ಲಾವಣ್ಯ ಮನಸ್ಸಿನಲ್ಲಿ ತಾನು ಕಟ್ಟಿಕೊಂಡಿದ್ದ ಐಷಾರಾಮಿ ಜೀವನದ ಗಾಳಿ ಗೋಪುರದ ಬಗ್ಗೆ ಸಂಸಾರದಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ವಾಗ್ವಾದಗಳು ಬರುತ್ತಲೇ ಇದ್ದವು. ಆ ವಾಗ್ವಾದಗಳಲ್ಲಿ ಗಂಡನಾದ ಜಯಕುಮಾರ್ ಹೇಗೋ ತಿಳಿ ಹೇಳುತ್ತಾ ಹೇಗೋ ಜೀವನ ಸಾಗಿಸುತ್ತಿದ್ದ. ಸ್ಕೂಲಿಗೆ ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಎಲ್ಲ ರೆಡಿ ಇದೆ ಸರ್. ರೆಡಿ ಇದೆ, ಕೊಡ್ಬೋದು. ನಿಮ್ಮವ್ರ ಮಧ್ಯೆ ಮಾತುಕತೆ ಏನೂ ಇಲ್ಲ ಸರ್, ಏನೂ ನಡೆದಿಲ್ಲ. 2 ಮಕ್ಕಳಲ್ವಾ? 2 ಮಕ್ಕಳು. 2 ಮಕ್ಕಳು ಎಲ್ಲಿ ಓದ್ತಿದ್ರು? ಬ್ರೈಟ್ ಸ್ಕೂಲ್ ಜಾಯಿನ್ ಮಾಡಿ ಎಷ್ಟು ವರ್ಷ? ಜಾಯಿನ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಜಾಯಿನ್ ಮಾಡೋಕ್ಕೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಹೊರಟು ಬಂದ್ವಿ. ದೊಡ್ಡ ಮಗಳಿಗೆ ಎಷ್ಟು ವಯಸ್ಸಿತ್ತು? ದೊಡ್ಡ ಮಗಳಿಗೆ 5, 11 ವರ್ಷ. ಚಿಕ್ಕ ಮಗುಗೆ 7 ವರ್ಷ. ದೊಡ್ಡ ಮಗು ಈಗಾಗಲೇ ಸ್ಕೂಲ್ಗೆ ಹೋಗ್ತಿತ್ತ? ಇಬ್ಬರು ಹೋಗ್ತಾಯಿದ್ರು. ಇಬ್ಬರು ಹೋಗ್ತಿದ್ರು. ಇಲ್ಲಿಂದ ಸ್ಕೂಲ್ಗೆ ಅವ್ರು ಹೋಗ್ತಿದ್ರು. ನಿಮ್ಮ ಮಿಸಸ್ ಏನಾದ್ರು ಕೆಲಸ ಮಾಡ್ತಿದ್ರಲ್ಲ? ಇಲ್ಲ, ಇಲ್ಲೇ ಮನೆಯಲ್ಲೇ ಕೂಲಿ ಕೆಲಸ ಮಾಡ್ಕೊಂಡು ತೋಟದಲ್ಲೇ ಕೆಲಸ ಮಾಡ್ಕೊತ ಇದ್ರು. ಯಾವ ಊರು ಕಡೆಯವ್ರಣ್ಣ ನಿಮ್ಮ ಮಿಸಸ್? ಎಲ್ಲೂರು ಕಡೆಯವರು. ನೀವು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಆಯಿತು, ಒಂದು 13 ವರ್ಷ ಆಯಿತು. 13 ವರ್ಷ. 13 ವರ್ಷದಲ್ಲಿ ನೀವು ಯಾವತ್ತು ಏನು ಯಾವ ಥರ ಕಿರಿಕಿರಿ ಏನಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಮಾಮೂಲಿ ಮನೆಯಲ್ಲಿ ಅಷ್ಟೇ. ಹೀಗಿರುವಾಗ ಮಕ್ಕಳ ಶಾಲಾ ದಾಖಲಾತಿಯ ವಿಚಾರವಾಗಿ ಜಯಕುಮಾರ್ ಮತ್ತು ಲಾವಣ್ಯ ಮಧ್ಯೆ ಸಣ್ಣದೊಂದು ಚರ್ಚೆ ಶುರುವಾಗಿ ಗಲಾಟೆ ಆಗಿದೆ. ಸಂಸಾರ ಅಂದ ಮೇಲೆ ಇಂತಹ ಸಣ್ಣ ಪುಟ್ಟ ಗಲಾಟೆಗಳು ಮಾಮೂಲಿಯೇ ಅಲ್ವೇ? ಸೊ ಜಯಕುಮಾರ್ ಗಲಾಟೆಯ ನಂತರ ತನ್ನ ಪಾಡಿಗೆ ತಾನು ತೋಟದಲ್ಲಿ ಕೆಲಸ ಮಾಡಲು ಹೊರಟು ಹೋಗುತ್ತಾನೆ. ಈ ಗಲಾಟೆಯನ್ನ ಮನಸ್ಸಿಗೆ ತೆಗೆದುಕೊಂಡ ಲಾವಣ್ಯ ಅತ್ಯಂತ ಆತುರದ ಮತ್ತು ಅತ್ಯಂತ ಕೆಟ್ಟ ನಿರ್ಧಾರಕ್ಕೆ ಬಂದು ಬಿಡುತ್ತಾಳೆ.
ಮನೆಯಲ್ಲಿದ್ದ 2 ಮುದ್ದಾದ ಹೆಣ್ಣು ಮಕ್ಕಳಾದ ನೇಹ ಮತ್ತು ನಿಹಾರಿಕಳನ್ನ ಕರೆದುಕೊಂಡು ನೇರವಾಗಿ ಊರಿನ ಪಕ್ಕದಲ್ಲಿರುವ ರಂಗದಮ್ಮ ಕೆರೆಯ ಬಳಿ ಹೋಗಿ 2 ಮಕ್ಕಳನ್ನ ಕೆರೆಗೆ ತಳ್ಳಿ ತಾನೂ ಕೆರೆಗೆ ಹಾರಿಬಿಡುತ್ತಾಳೆ. ಲಾವಣ್ಯ ಮಾಡಿದ ಆತುರದ ತಪ್ಪಿಗೆ ಗಮ್ಮನೆಂದು ಅರಳಬೇಕಿದ್ದ 2 ಹೂಗಳು ಮುದುಡಿ ಹೋದವು. ಈ ಬರ ಸಿಡಿಲಿನಂತಹ ವಿಚಾರ ಲಾವಣ್ಯ ಕುಟುಂಬಕ್ಕೆ ರಾತ್ರಿ ಸುಮಾರು 9 ಗಂಟೆಗೆ ತಿಳಿಯುತ್ತದೆ. ವಿಚಾರ ತಿಳಿದು ಕೆರೆಯ ಬಳಿ ಹೋದ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟುತ್ತದೆ. ಪ್ರಿಯ ವೀಕ್ಷಕರೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ. ಸಮಸ್ಯೆ ಇಲ್ಲದ ಮನುಷ್ಯ ಭೂಮಿಯ ಮೇಲೆ ಎಂದಿಗೂ ಸಿಗಲಾರ. ಜೀವನದ ಅತಿ ಕಷ್ಟದ ಸಮಯವನ್ನ ನಾವು ಹೇಗೆ ನಿಭಾಯಿಸುತ್ತೇವೆ ಎಂಬುದರ ಮೇಲೆ ನಾವೆಷ್ಟು ಸಮರ್ಥರು ಅನ್ನೋದು ನಿರ್ಧಾರವಾಗುತ್ತೆ. ಪರಿಸ್ಥಿತಿಗಳು ಎಂತಹದ್ದೇ ಇರಲಿ, ಎಂದಿಗೂ ಯಾವ ಕಾರಣಕ್ಕೂ ಕೋಪ ಮತ್ತು ಆತುರದ ಕೈಗೆ ಬುದ್ಧಿ ಕೊಡಬಾರ್ದು. ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಈ ಸ್ಟೋರಿ. ಮಕ್ಕಳನ್ನ ಕೆರೆಗೆ ನೂಕುವಾಗಲೋ ಅಥವಾ ಆ ಕೆರೆಯ ಏರಿಯ ಮೇಲೆ ನಡೆದುಕೊಂಡು ಹೋಗುವಾಗಲೋ ಒಂದು ಸಾರಿಯಾದ್ರೂ ಮಕ್ಕಳ ಬಗ್ಗೆ, ತನ್ನ ಸುಂದರವಾದ ಜೀವನದ ಬಗ್ಗೆ ಯೋಚಿಸಿದ್ರೆ ಈ ಅಚಾತುರ್ಯ ಅವಘಡ ನಡೆಯುತ್ತಿರಲಿಲ್ಲ. ಕ್ಯಾಮರಾ ಪರ್ಸನ್ ಅಂಬರೀಶ್ ಒಂದಿಗೆ ಸುನಿಲ್ ಆರಾಧ್ಯ, ಸುಮನ್ ಟಿವಿ.